ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು, ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮತ್ತು ಮಹಾದೇವ ಮತ್ತು ಅವರ ಅಪ್ಪ ಊರಿಗೆ ಹೋಗೋಣ. ಊರಲ್ಲಿ ನಮ್ಮ ಮನೆ ಇದೆ, ಹಳೆ ಮನೆ. ಆ ಮನೆ ನನಗೆ ಇವತ್ತು ನೆನಪಾಗ್ತಿದೆ ಅಂತ ಅವ್ರ ಅಪ್ಪ ಹೇಳ್ತಾನೆ. ಹಾಗಾಗ್ಬಿಟ್ಟು ಆಯ್ತಪ್ಪ ಹೋಗಿ ಬರೋಣ ಅಪ್ಪಾಜಿ, ನಡೀರಿ ಹೋಗೋಣ ಅಂತೇಳಿ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಅಲ್ಲಿಂದ ಹೋಗೋಣ ಅಂತ ಹೊರಡ್ತಾರೆ. ಅದಕ್ಕೆ ಮುಂಚೆ ಈ ಕಡೆ ಕಲ್ಯಾಣಿ ಇದು ಮೆಡಿಷನ್ನು ವ್ಯತ್ಯಾಸ ಆಗಿಬಿಟ್ಟಿದೆ. ಅವಳು ತಲೆ ತಿರುಗಿ ಸ್ಲೋ ಪಾಯ್ಸನ್ ಮೆಡಿಷನ್ ಕೊಟ್ಬಿಟ್ಟು ತಲೆ ತಿರುಗಿ ಬೀಳೋ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗ್ಬಿಟ್ಟು ತಲೆ ಗಿರ್ಕಿ ಹೊಡಿತಾ ಇದೆ. ಆ ಕಡೆ ಪಂಚಮಿ ಏನೋ ಮಾಡ್ತಿದ್ದಾಳೆ. ಇದು ನೋಡಿದ ತಕ್ಷಣ ಗಾಬರಿಯಾಗಿ ಓಡಿ ಬರ್ತಾಳೆ. ಓಡಿ ಬಂದು ಏನಾಯಿತು ದೊಡ್ಡಮ್ಮ, ಏನಾಯ್ತಮ್ಮ, ಏನಾಯ್ತಮ್ಮ ಅಂತ ಬರ್ತಾಳೆ. ಆದರೆ ಇವಳು ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಇದನ್ನು ನೋಡಿದ ದಾಮಿನಿ ಮತ್ತು ಸ್ನೇಹ ಮೆಡಿಷನ್ ವರ್ಕ್ ಆಗ್ತಿದೆ, ಇನ್ನೇನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಇವರಿಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಮಾತಾಡಿಕೊಂಡು ಇವರಿಬ್ರಿಗೂ ಗೊತ್ತಿರುತ್ತೆ, ಸ್ನೇಹ ಡಾಕ್ಟರು, ಅವಳಿಗೆ ಗೊತ್ತಿರುತ್ತೆ ಪಂಚಮಿ ಅಂತ. ಮತ್ತು ಮಾದೇವ್ಗೆ ಹೇಳೋಣ, ತುಂಬ ಸೀರಿಯಸ್ಸು ಅಂತ ಹೇಳ್ಬಿಡೋಣ ಅಂತ ಪಂಚಮಿ ಹೇಳ್ತಾಳೆ. ಅದಕ್ಕೆ ಇವಳು ದಾಮಿನಿ ಹೇಳ್ತಾಳೆ, ಬೇಡ, ಸ್ನೇಹನೂ ಡಾಕ್ಟ್ರೇ ಅಲ್ವಾ, ಏನಾಗಲ್ಲ, ಸ್ವಲ್ಪ ತಲೆ ತಿರುಗಿ ಬಂದಿದೆ, ಕರ್ಕೊಂಡೋಗಿ ಮಂಗಿಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಮಂಗ್ಸಕ್ಕೆ ಹೋಗ್ತಾಳೆ. ಆಮೇಲೆ ಪಂಚಮಿನ ಏನಾಗಲ್ಲ ಬಿಡು, ಏನಾಗಲ್ಲ ಬಿಡು ಅಂತ ಇವರಿಬ್ಬರು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಮಂಗ್ಸಕ್ಕೆ ಹೋಗ್ತಾರೆ. ಆವಾಗ ಕಲ್ಯಾಣಿಗೆ ಫುಲ್ಲು ತಲೆ ತಿರುಗಿ ಬಂದುಬಿಡುತ್ತೆ. ಏನೋ ಮಾಡೋಕ್ಕೆ ಅಂತ ಬಂದಿರ್ತಾಳೆ, ಫುಲ್ಲು ತಲೆ ತಿರುಗಿ ಬಂದುಬಿಡುತ್ತೆ. ಪಂಚಮಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಅಳಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಕಲ್ಯಾಣಿ ತಲೆ ಹಿಡ್ದಂಗೆ ಆಗ್ತಿದೆ, ನನಗಾಗಲ್ಲ ಅಂತ ಏನು ಇದಾಗ್ತಾಳೆ. ಆದ್ರೂ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಾಮಿನಿ ಬಂದು ನಾಟಕ ಆಡ್ತಾಳೆ, ಸ್ನೇಹನ ಜೊತೆಗೆ ಸೇರ್ಕೊಂಡು ನಾಟಕ ಆಡ್ತಾಳೆ. ಹಂಗಾಗ್ಬಿಟ್ಟು ಇಬ್ಬರು ಅಲ್ಲಿಂದ ಫುಲ್ ಸೀರಿಯಸ್ಸೇ ಆಗಿಬಿಡ್ತಾಳೆ. ಕಲ್ಯಾಣಿ ಪಾಪ ಚೆನ್ನಾಗಿದ್ದವಳು, ಹುಷಾರಾಗಿತ್ತು. ಪ್ರೇಮ ಮೆಡಿಷನ್ ಚೇಂಜ್ ಮಾಡಿದ್ಲು, ಅದನ್ನು ಗೊತ್ತಾಗಿ ದಾಮಿನಿ ಚೇಂಜ್ ಮಾಡಿಬಿಟ್ಲು ಮೆಡಿಷನ್ನು. ಫುಲ್ಲು ಸೀರಿಯಸ್ ಆಗಿಬಿಟ್ಲು. ಈ ಕಡೆ ಬಂದು ಕಾವ್ಯ ರೆಡಿಯಾಗಿ ಕೆಳಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಮಹಾದೇವ ಅಲ್ಲಿಗೆ ಕಾರ್ ತಗೊಂಡೋಗಿ ನಿಲ್ಸ್ಕೊಂಡಿರ್ತಾನೆ. ಮಹಾದೇವನ ಅಪ್ಪನೂ ಕೂಡ ರೆಡಿಯಾಗಿ ಆ ಕಡೆಯಿಂದ ಬರ್ತಾನೆ. ಆವಾಗ ಮಹಾದೇವ, ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ ಅಂತ ಕೇಳ್ತಾಳೆ. ಒಳ್ಳೆ ಸರಿ ಹೋಯ್ತಲ್ಲ, ಗಂಡ ಹೆಂಡ್ತಿರೋ ಕಡೆ ಗಂಡ ಬರಲೇಬೇಕಲ್ವ, ಅದಕ್ಕೆ ನಿನ್ನನ್ನು ನೋಡಬೇಕು ಅನ್ನಿಸ್ತು ಬಂದೆ ಅಂತ ಹೇಳ್ತಾನೆ. ಏನು ನೋಡಬೇಕು ಅನ್ನಿಸ್ತು ಬಂದೆ, ಏನಕ್ಕೆ ಬರಬೇಕಿತ್ತು ಇಲ್ಲಿ ನೀನು, ನಿನಗೇನು ಕೆಲಸ ಇಲ್ವಾ ಮಾಡೋಕ್ಕೆ ಅಂತ ಬೈತಾಳೆ. ಆಮೇಲೆ ಒಳ್ಳೆ ಸರಿ ಹೋಯ್ತಲ್ಲ, ನನ್ನ ಹೆಂಡ್ತಿ ನಾನು ನೋಡೋಕ್ಕೆ ಬಂದರೆ ನಿನಗೇನು ಕಷ್ಟ, ಮಹಾದೇವ ಸುಮ್ಮನೆ ಇರು, ಏನೇನೋ ಮಾತಾಡಬೇಡ ಅಂತ ಜೋರು ಮಾಡ್ತಾಳೆ. ಅದಕ್ಕೆ ಅವನು ತಮಾಷೆ ಮಾಡ್ತಾನೆ, ಒಳ್ಳೆ ಕತೆ ಆಯ್ತಲ್ಲ, ಏನು ರೋಡಲ್ಲೂ ನಿನ್ನ ಪರ್ಮಿಷನ್ ತಗೊಂಡು ನಿಲ್ಸ್ಕೋಬೇಕಾ, ನಿನ್ನ ಪರ್ಮಿಷನ್ ತಗೊಂಡು ಮಾತಾಡಬೇಕಾ, ನನ್ನ ಇಷ್ಟ, ನಾನೇನು ಬೇಕಾದ್ರೂ ಮಾತಾಡ್ತೀನಿ, ನಾನು ಎಲ್ಲಿ ಬೇಕಾದ್ರೂ ನಿಲ್ಸ್ಕೊತೀನಿ, ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಮಹಾದೇವ, ತಲೆ ಕೆಡಿಸ್ಬೇಡ ನನಗೆ, ಸುಮ್ಮನೆ ಇರು, ಏನೇನೋ ಮಾತಾಡಬೇಡ ಅಂತ ಹೇಳ್ತಾಳೆ. ಸರಿ ಏನೂ ಮಾತಾಡಲ್ಲ, ಆಯಿತು ಬಿಡು ಅಂತ ಹೇಳ್ಬಿಟ್ಟು, ನನ್ನ ಬಿಸ್ನೆಸ್ಸೇ ಆ ಥರದ್ದು, ನಾನು ಒಂದು ಕಡೆ ಇರಲ್ಲ, ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ, ನಾನು ಎಲ್ಲೆಲ್ಲೆಲ್ಲ ಓಡಾಡ್ತಾ ಇರ್ತೀನಿ, ಏನು ಇಲ್ಲೇ ನಿನ್ನ ನೋಡೋಕ್ಕೆ ಬಂದಿದ್ದೀನಿ ಅಂದ್ಕೊಂಡ, ನಿನ್ನೇನಕ್ಕೆ ನೋಡೋಕ್ಕೆ ಬರಲಿ ನಾನು, ನನ್ನ ಕೆಲಸ ನನಗೆ, ನೀನೇನೋ ದಬಾಕ್ತೀನಿ ಅಂತ ಬಂದೀನಿ, ನಾನು ಓದಿನ ಬಗ್ಗೆ ಮಾತಾಡಬೇಡ ಮಹಾದೇವ ಅಂತಾಳೆ. ಸರಿ ಅದೇನು ಓದ್ತೀಯ ಓದ್ಕೋ ಹೋಗು ಅಂತಾನೆ. ಆಮೇಲೆ ಅವರಪ್ಪ ಆ ಕಡೆ ಮನೇಲಿ ನೋಡ್ತಿರ್ತಾನೆ ಇವ್ರದ್ದೆಲ್ಲ. ಆಮೇಲೆ ಅವಳು ಆ ಕಡೆ ಹೋಗ್ತಾಳೆ, ಹಂಗೆ ಅಂದ್ಕೊಂಡು ಬೈಕೊಂಡು. ಆಮೇಲೆ ಅತ್ತಿ ಅಪ್ಪಾಜಿ, ಅವಳದು ಹಂಗೇನೆ ಉದ್ದಕ್ಕೂ ಅದೇನೆ ಅವಳು ಅಂತೇಳ್ಬಿಟ್ಟು ಕಾರ್ ಹತ್ಕೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದು ಅವ್ರ ಊರು ಮಲ್ಲಿಗೆಪುರನೋ ಏನೋ, ಹಳೇ ಮನೆ ತಗೊಂಡವ್ರೆ. ಹಳೇದು ಅಂದರೆ ಹಳೇದು, ಎಲ್ಲ ಎಷ್ಟೋ ವರ್ಷಗಳು ಹಾಳು ಬಿದ್ದಿರೋ ಮನೆ. ಆ ಮನೆಗೆ ಇದು ನಮ್ಮ ಮನೆ, ನನ್ನ ತಮ್ಮನ ಹೆಂಡ್ತಿ, ನನ್ನ ಹೆಂಡ್ತಿ ಕಲ್ಯಾಣಿ ಎಲ್ಲರೂ ಈ ಮನೇಲಿದ್ದು ಹಾಗೆ ಅಂತೆಲ್ಲ ಹೇಳ್ತಾನೆ. ಹೌದಾ, ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳ್ಬಿಟ್ಟು, ಅಪ್ಪಾಜಿ ನೀವು ಹೋಗಿ ನೋಡ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ, ಯಾರ್ದೋ ಕಾಲು ಒಂದು ಪಿಕ್ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಇವಳು ಕಿರ್ಚಾಡಿ ಕೂಗಾಡಿ ಕಾವ್ಯ ಕಳಿಸಿರ್ತಾಳೆ, ಏನೇನೋ ಮಾತಾಡಬೇಡ ಮಹಾದೇವ ನೀನು, ನನ್ನ ಎಜುಕೇಷನ್ ಬಗ್ಗೆ ಮಾತಾಡಬೇಡ, ನಾನು ಓದಿನ ಬಗ್ಗೆ ಮಾತಾಡಬೇಡ, ನನಗೆ ಸಿಟ್ಟು ಬರುತ್ತೆ, ಕೆಟ್ಟ ಕೋಪ ಬರುತ್ತೆ ಅಂತೆಲ್ಲ ಬೈದಿರ್ತಾಳೆ.
ಹಾಗಾಗ್ಬಿಟ್ಟು ಸಿಟ್ಟಲ್ಲಿ ಕಿರ್ಚುತ್ತಾ ಇದ್ದಾಳೆ, ಏನೇನೋ ಮಾತಾಡಬೇಡ ನೀನು ಅಂತೇಳ್ಬಿಟ್ಟು. ಅದಕ್ಕೆ ಅವನು ಆಯಿತು ಆಯಿತು ಬಿಡು ಬಿಡು ಬಿಡು, ನೀನು ಏನು ಓದಿ ದಬಾಕ್ತೀಯ ನಾನು ನೋಡ್ತೀನಿ, ಬಿಡು 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 ಅಂದಿರ್ತಾನೆ. ಹಂಗೆ ಅಂದ್ಕೊಂಡು ಅವಳು ಸರಿ ಅಂತೇಳ್ಬಿಟ್ಟು ಹೋಗ್ತಾಳೆ ಸಿಟ್ಕೊಂಡು ಒಳಗಡೆಗೆ. ಆಮೇಲೆ ಇವನು ಕಾರ್ ಹತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಹಳ್ಳಿ ಮನೆ, ತುಂಬಾ ಹಳೇ ಕಾಲದ್ದು ತೊಟ್ಟಿ ಮನೆ. ಆ ತೊಟ್ಟಿ ಮನೆಯಲ್ಲಿ ರಂಗದ ಕಂಬ ಅದೆಲ್ಲ ಇದೆ. ತುಂಬ ತುಂಬ ಅಂದರೆ ಅದು ತುಂಬ ಹಳೆ ಮನೆ. ಅಲ್ಲೋಗಿ ಒಳಗಡೆ ಎಲ್ಲ ನೋಡ್ತಾನೆ. ಎಲ್ಲ ನೋಡಿದ್ದು ನೆನಪುಗಳು ಅವೆಲ್ಲ ಇದ್ದಿದ್ದ ನೆನಪು ಎಲ್ಲ ಬರ್ತವೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿದ್ದಿದ್ದು ಅಂದ್ಕೊಂಡು ಅವನೇ ಮಾತಾಡಿಕೊಂಡು ಆಚೆಗೆ ಹೋಗಿ ನಿಂತ್ಕೋತಾನೆ. ಅಷ್ಟೊತ್ತಿಗೆ ಪ್ರೇಮನೂ ಕೂಡ ಅಲ್ಲಿ ಅವ್ರ ಚಿಕ್ಕ ಮಾವನ ಕರ್ಕೊಂಡು, ಮಾವ ನಿಮ್ಮದು ಹಳೆ ಮನೇಲಿ ಏನಾದ್ರು ಪ್ರೂಫ್ ಸಿಗ್ಬೋದು, ಹಳೆ ಮನೆಗೆ ಹೋಗೋಣ ಮಾವ ಅಂತೇಳಿ. ಸರಿ ನಡಿಯಮ್ಮ, ಇಲ್ಲಿಗೆ ಏನಕ್ಕೆ ಕರ್ಕೊಬಂದೆ, ಇದು ತುಂಬ ಹಳೆ ಕಾಲದ ಮನೆ ಅಂತ ಹೇಳ್ತಾನೆ. ಆದ್ರೂ ಇಲ್ಲ ಮಾವ ನೋಡೋಣ ತಾಳಿ, ಏನಾದರೂ ನೋಡ್ಕೊಂಡು ಬರ್ತೀನಿ, ನಾನು ಒಂದು ಸಲ ನೋಡಬೇಕು ಅಂತ ಆಸೆ ಆಗಿದೆ, ನೋಡ್ಕೊಂಡು ಬರ್ತೀನಿ ಅಂತ ಪ್ರೇಮ ಒಳಗಡೆ ಹೋಗ್ತಾಳೆ. ಹೋದಾಗ ಅಯ್ಯೋ ಹಳೆ ಮನೆ ಎಲ್ಲ ಎಷ್ಟು ಹಳೇದಾಗಿದೆ, ಎಲ್ಲ ಅಯ್ಯೋ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿ ಮಾಡಿಸಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹಿಂಗೆಲ್ಲ ನೋಡ್ಕೊಂಡು ಎಲ್ಲ ಕಡೆ ನೋಡ್ತಿರ್ತಾಳೆ. ಆಚೆ ನಿತ್ತಂಗೆ ಕಾಣುತ್ತೆ. ಆಚೆ ನಿತ್ತಂಗೆ ಕಾಣುತ್ತಲ್ಲ ಅಂತೇಳ್ಬಿಟ್ಟು ಯಾರಿರ್ಬೋದು ಅಂತ ಆಚೆಗೆ ಬರ್ತಾಳೆ ಬಾಗಿಲ ಹತ್ರಕ್ಕೆ. ಅಷ್ಟೊತ್ತಿಗೆ ಅವನು ಇನ್ನೂ ಸ್ವಲ್ಪ ಪಾಸಾಗಿರ್ತಾನೆ. ಆದರೆ ಮಾವನೇ, ಅಂದರೆ ಫೋಟೋದಲ್ಲಿರೋ ಮಾವನೇ ಹೌದು. ಅಯ್ಯೋ ಫೋಟೋದಲ್ಲಿರೋ ಮಾವನೇ ನಾನು ನೋಡಿದೆ ಅಂತೇಳ್ಬಿಟ್ಟು ಆ ತಕ್ಷಣಕ್ಕೆ ಮಾದೇವಿಗೆ ಹೇಳ್ತಾಳೆ, ಮಾದೇವ ಅವರೇ, ನಿಮ್ಮ ಅಪ್ಪನ ನಾನು ನೋಡಿದೆ ಅಂತೇಳ್ಬಿಟ್ಟು. ಎಲ್ಲಿ ನೋಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಇಂಥ ಕಡೆ ನೋಡಿದೆ ಅಂತ ಹೇಳ್ತಾಳೆ. ಹೌದಾ ಅಂತೇಳ್ಬಿಟ್ಟು, ಸರಿ ಫೋಟೋದಲ್ಲಿ ನೋಡಿದ್ದೆ, ನಮ್ಮ ಅಪ್ಪನ ನಾನೇ ನೋಡಿಲ್ಲ, ನೀವು ಹೆಂಗೆ ನೋಡಿದ್ರಿ ಅಂತ. ಇಲ್ಲ ನನ್ನ ಹತ್ರ ಫೋಟೋ ಇದೆ ಅಂದರೆ ಫೋಟೋನ ಅಷ್ಟೊತ್ತಿಗಾಗಲೇ ಸ್ನೇಹ ಎಗ್ಗಿಸ್ಬಿಟ್ಟಿರ್ತಾಳೆ. ಫೋಟೋನೇ ಇರಲ್ಲ, ಬ್ಯಾಗಲ್ಲಿದೆ ಅಂತ ತೋರ್ಸೋಕೆ ಹೋಗ್ತಾಳೆ, ಬ್ಯಾಗಲ್ಲಿ ಇರೋದೇ ಇಲ್ಲ ಫೋಟೋ. ಆವಾಗ ತುಂಬ ಬೇಜಾರಾಗುತ್ತೆ. ನನ್ನ ಬ್ಯಾಗಲ್ಲೇ ಇಟ್ಕೊಂಡಿದ್ದೆ, ಎಲ್ಲೋಯ್ತು ಫೋಟೋ ಅಂತೇಳಿ ಹುಡ್ಕಾಡ್ತಾಳೆ, ಸಿಗಲ್ಲ. ಸರಿ ಅಂತೇಳ್ಬಿಟ್ಟು ಬೇಜಾರಾಗುತ್ತೆ. ಫೋಟೋನೂ ಇಲ್ಲ, ಈ ಕಡೆ ಏನು ಪ್ರೂಫು ಇಲ್ಲ, ಹೇಗೆ ಹೇಳೋದು ಅಂತೇಳ್ಬಿಟ್ಟು. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಅದೆಲ್ಲ ಮನೆಯನ್ನೆಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿ ಅಲ್ಲಿಂದ ನೋಡಿದೆ ನಮ್ಮ ಅಂತಲೇ. ಅವ್ರ ಮಾವ ಬರಲ್ಲ, ಚಿಕ್ಕ ಮಾವ, ನನಗೇನೋ ಇಲ್ಲಿ ಕೆಲಸ ಇದೆ, ನಾನು ಕಾರಲ್ಲೇ ಇರ್ತೀನಿ, ನೀನು ಹೋಗಿ ನೋಡ್ಕೊಬರಮ್ಮ, ನನಗೆ ಹಳೇ ಅವೆಲ್ಲ ನೆನಪು ಬಂದರೆ ಒಂಥರ ಹಿಂಸೆ ಅನಿಸುತ್ತೆ, ನೀನು ಹೋಗಿ ನೋಡ್ಕೊಬರಮ್ಮ ಅಂತ ಕಳಿಸಿರ್ತಾನಲ್ವ. ಇವಳು ಹೋಗಿರ್ತಾಳೆ, ನೋಡ್ಕೊಬರ್ತೀನಿ ಅಂತೇಳ್ಬಿಟ್ಟು. ಇವನು ಕಾರಲ್ಲೇ ಕೂತಿರ್ತಾನೆ, ಕಾರದ ಪಕ್ಕನೇ ನಿಂತಿರ್ತಾನೆ. ಬರೋವರೆಗೂ ಅಲ್ಲೇ ಇರ್ತೀನಿ ಅಂತ ಹೇಳಿರ್ತಾನಲ್ವ, ಅಲ್ಲೇ ಇರ್ತಾನೆ. ಆಮೇಲೆ ಪ್ರೇಮ ನೋಡ್ಕೊಂಡೆಲ್ಲ ಬಂದಾದಮೇಲೆ ಅವ್ರ ಅಣ್ಣಂಗೆ ಅವರ ಚಿಕ್ಕ ಮಾವಂಗಾರ ಹೇಳಿದರು ಗೊತ್ತಾಗಿರೋದು, ಹಿಂಗೆ ದೊಡ್ಡ ಮಾವನ ನಾನು ನೋಡಿದೆ ಇಲ್ಲೇ ಇದ್ದರು ಅಂತ ಹೇಳಿದರೆ ಎಲ್ಲರೂ ಹುಡ್ಕಾಡಿರೋರು. ಇವಳು ಅದನ್ನು ಹೇಳಲ್ಲ, ಬರೀ ಮಾದೇವ್ಗೆ ಫೋನ್ ಮಾಡಿಬಿಟ್ಟು, ಮಾದೇವ್ ಅವರೇ ನಿಮ್ಮ ತಂದೆಯವ್ರನ್ನ ನಾನು ನೋಡಿದೆ ಅಂತ ಹೇಳ್ತಾಳೆ. ಆದರೆ ಎಷ್ಟು ಮಟ್ಟಿಗೆ ಗೊತ್ತಾಗಲ್ಲ. ಇವನು ನೋಡ್ತಾ ಇದ್ದವನು ಅವಳು ಆಚೆ ಬರೋ ಅಷ್ಟರೊಳಗೆ ಇವನು ಪಾಸಾಗ್ಬಿಡ್ತಾನೆ, ಕಾರ್ ಹತ್ರಕ್ಕೆ ಹೋಗ್ಬಿಡ್ತಾನೆ. ಆ ಕಡೆ ಎಲ್ಲ ನೋಡ್ತಾಳೆ, ಎಲ್ಲೂ ಕಾಣಿಸೋದೇ ಇಲ್ಲ. ಅಯ್ಯೋ ಎಲ್ಲೂ ಕಾಣಿಸೋದೇ ಇಲ್ವಲ್ಲ, ಈಗ ತಾನೇ ಇಲ್ಲೇ ನೋಡಿದೆ ಅವ್ರನ್ನ, ದೂರದಿಂದ ನೋಡಿದೆ, ಎಲ್ಲೂ ಕಾಣಿಸಲ್ವಲ್ಲ ಅಂತ ಹುಡ್ಕಾಡ್ತಾಳೆ. ಎಲ್ಲಿ ಹುಡ್ಕಿರೂ ಸಿಗೋದೇ ಇಲ್ಲ. ಆಮೇಲೆ ಸರಿ ಅಂತ ಇನ್ನೇನು ಮಾಡೋದು ಅಂತ ಅವಳಿಗೊಂಥರ ಅಯೋಮಯ, ಅವರೇ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ತುಂಬ ವರ್ಷಗಳಾಗಿರುತ್ತೆ, ಆದರೆ ಈ ಮಕ್ಕಳು ನೋಡೇ ಇರಲ್ಲ. ಅಂಥದ್ರಲ್ಲಿ ಅವ್ರನ್ನ ಫೋಟೋ ಒಂದೇ ಥರ ಇರುತ್ತೆ, ಹೇಗೆ ಪತ್ತೆ ಮಾಡೋದು ಅನ್ನೋದು ಒಂದು ಡೌಟು, ಇರ್ಬೋದು ಅನ್ನೋದು ಇನ್ನೊಂದು ಡೌಟು, ಹೇಳಲ ಬೇಡವಾ ಅನ್ನೋದು ಮತ್ತೊಂದು ಡೌಟು. ಹೀಗೆ ಡೌಟ್ ಮೇಲೆ ಡೌಟು. ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ದಲೇ ಕನ್ಫ್ಯೂಸ್ ಮಾಡ್ಕೋತಾಳೆ ಫುಲ್ಲು. ಅದು ಆಬ್ವಿಯಸ್ಲಿ ಕನ್ಫ್ಯೂಸ್ ಆಗೋದು ನಿಜ ಅಲ್ವಾ, ಹಾಗಾಗಿ. ಆಮೇಲೆ ಅವ್ರ ಮಾವ ನೋಡ್ತಾನೆ, ಚಿಕ್ಕ ಮಾವ, ಸರಿ ಮಾವ ಹೋಗೋಣ ಅಂತೇಳಿ ಹೊರಡ್ತಾಳೆ ಅಲ್ಲಿಂದ ಹೊರಟ ಮೇಲೆ ಸೀದಾ ಅವರು ರೆಡಿ ಆಗ್ತಿರ್ತಾರೆ ಹೊರಡೋಕ್ಕೆ. ಆದರೆ ಇಲ್ಲೇ ಎಲ್ಲೋ ಮಿಸ್ ಆದ್ರಲ್ವ ಅಂತ ನೋಡ್ತಾ ಇರ್ತಾಳೆ, ಎಲ್ಲಿ ಅಂತಲೂ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಮಾದೇವ ಕಾರ್ ತಗೊಂಡು ಕೂರಿಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಸಿಗಲ್ಲ ಇವರಿಗೆ, ಮುಖಾಮುಖಿ ಸಿಕ್ಕದೇ ಇಲ್ಲ, ಒಂದು ಚೂರಲ್ಲಿ ಮಿಸ್ ಆಗುತ್ತೆ. ಹಾಗಾಗಿ ಈ ಕಡೆ ಮಾವನ ಥರನೇ ನಾನು ನೋಡಿದೆ ಅಂತ ಅವಳ ಮನಸ್ಸಲ್ಲಿ ಅಚ್ಚು ಉಳ್ಕೊಂಬಿಟ್ಟಿದೆ. ಇವನು ಅಲ್ಲಿಂದ ಮನೆ ನೋಡಿ ಅಳ್ಳೋದು, ಸಂಕಟ ಪಡೋದು ಅದೆಲ್ಲ ನೋಡಿಬಿಟ್ಟು ತುಂಬಾ ಇದು ಹಿಂಸೆ ಪಡೋದು ಇದೆಲ್ಲ, ಅಪ್ಪಾಜಿ ಅದು ಆಗೋಗಿದೆ, ನೀವು ಏನಕ್ಕೆ ಇದೆಲ್ಲ ವ್ಯಥೆ ಮಾಡ್ತೀರಾ, ಸುಮ್ಮನೆ ಇರಿ ಅಪ್ಪಾಜಿ ಅಂತ ಹೇಳ್ತಾನೆ ಮಹಾದೇವ. ಅಷ್ಟು ಹೇಳಿದ್ರೂ ಏನು ಮಾಡೋದು, ನನ್ನ ಹಳೆ ನೆನಪುಗಳು, ನಾವೆಲ್ಲೋ ದಿಕ್ಕಾಪಾಲಾಗೋದು, ನಮ್ಮ ಸಂಸಾರನೇ ಚಿತ್ರಾನ್ನ ಆಗೋಯ್ತು,
ಹಂಗೆ ಹಿಂಗೆ ಅಂತೆಲ್ಲ ಹೇಳಿರ್ತಾನಲ್ವ, ಅವೆಲ್ಲ ಭಾಳ ಬೇಜಾರಾಗುತ್ತೆ. ಆಮೇಲೆ ಇವಳು ಪ್ರೇಮ ಮತ್ತು ಅವಳಿಗೆ ಈ ತಲೆ ಕೆಟ್ಟೋಯ್ತು. ಹೇಗೆ ಹೇಳೋದು, ನಾನು ನೋಡಿದೆ ಅಂತ ಹೆಂಗೆ ಹೇಳೋದು, ಅವ್ರ ಭಾವಚಿತ್ರನೂ ಇಲ್ಲ, ಬ್ಯಾಗಲ್ಲಿದ್ದಿದ್ದು ಫೋಟೋನೇ ಮಿಸ್ಸಿಂಗು. ಮತ್ತಿನ್ನು ಹೆಂಗೆ ನೋಡೋದು, ಹೆಂಗೆ ಹೇಳೋದು ಅಂತೇಳಿ ಎಲ್ಲ ಯೋಚನೆ ಮಾಡ್ತಲೇ ಇರ್ತಾಳೆ. ಆ ಯೋಚನೆ ಮಾಡೋ ಟೈಮಿಗೆ ಏನೂ ಒಳಿಯಲ್ಲ ಸದ್ಯಕ್ಕೆ. ತೀರಾ ಅವರ ಗಂಡನಿಗೂ ತೋರಿಸಿದ್ರೂ ಆಗಿತ್ತು ಅವಳು ಫೋಟೋನ, ಗಂಡಗೆ ತೋರಿಸಿದ್ರು ಗೊತ್ತಾಗಿರೋದು, ಗಂಡಿಗೂ ತೋರಿಸ್ಲಿಲ್ಲ, ಇನ್ನೊಂದು ಫೋಟೋನೂ ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಅವಳಿಗೆ ಎಲ್ಲ ಅಯೋಮಯ ಆಗೋಯ್ತು. ಆಮೇಲೆ ಯಾರೋ ಆ ಕಡೆ ಫೋನಲ್ಲಿ ಮಾತಾಡ್ತಿರ್ತಾರೆ, ಅಲ್ಲೋಗಿ ನೋಡ್ತಾಳೆ, ಅವರಲ್ಲ. ಹಾಗಾಗಿ ಸುಮ್ಮನಾಗ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.